ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಾವಿದ್ದೀವಿ ದಾಂಡೇಲಿಯ ರೈನ್ ಫಾರೆಸ್ಟ್ ಜಂಗಲ್ ಸ್ಟೇ ಅನ್ನೋ ರೆಸಾರ್ಟಲ್ಲಿದ್ದೀವಿ. ದಾಂಡೇಲಿ ಕಡೆ ಬಂದಿದ್ದೆ ಯಾವುದೋ ಕೆಲಸದ ಮೇಲೆ. ಹಾಗೆ ನಮ್ಮ ಸ್ನೇಹಿತರು ಒಬ್ಬಿದ್ರು, ಬಂದೊಂದು 2 days ಸ್ಟೇ ಮಾಡೋಗಿ ಅಂತ ಹೇಳಿದ್ರು. ಬಂದಿದ್ದೀನಿ, ಈಗಷ್ಟೇ ಬಂದು ಒಂದು 1 hour ರೆಸ್ಟ್ ತೊಗೊಂಡು ಇಲ್ಲಿದ್ದೀವಿ. ಸಿಕ್ಕಾಪಟ್ಟೆ ಕೋಲ್ಡ್ ಇತ್ತು, ಆದರೂ ಕಷ್ಟಪಟ್ಟು ಇಳಿದ್ಬಿಟ್ಟು ಆಟ ಆಡ್ತಾಯಿದ್ದೀವಿ. ಓಕೆ, ಆಟ ಆಡಿಕೊಂಡು ಇಲ್ಲಿಂದ ಬೇರೆ ಆ್ಯಕ್ಟಿವಿಟೀಸ್ನ ನಿಮಗೆ ತೋರಿಸ್ತೀನಿ. ಓಕೆ, ಚೀನ್ ಟಪಾಕ್ ಡಮ್ ಡಮ್. ಹಿಂಗೆ ಹಾಕೋದು. ನಾನ್ ವೆಜ್ ಫೇವ್ರೆಟ್, ನಾನ್ ವೆಜ್. ಊಟ ಟೇಸ್ಟ್ ಚೆನ್ನಾಗಿದೆ. ನಾನ್ ವೆಜ್ಜು, ವೆಜ್ಜು, ಸ್ವೀಟು, ಕರ್ಡು ವಿತ್ ಶುಗರು, ಆಮೇಲೆ ಚಪಾತಿ ಕೂಡ ಮಾಡಿದರು. ಚಪಾತಿಗೆ ನೀವು ಚಿಕನ್ ಯೂಸ್ ಮಾಡ್ಬೋದು ಕಾಂಬಿನೇಷನ್ಗೆ. ಒಳ್ಳೆ ಟೇಸ್ಟ್ ಇತ್ತು. ಇನ್ನೊಂದು ಹೇಳೋದು ಮರ್ತೆ, ಇದು 2 months ಓಲ್ಡ್ ರೆಸಾರ್ಟ್ ಇದು. ಕೆರೆ ಎಲ್ಲ ಇನ್ನೂ ಪ್ಲ್ಯಾನಿಂಗ್ ಮಾಡ್ತಾ ಇದ್ದಾರೆ. ನ್ಯಾಚುರಲ್ ಕೆರೆ ಆ್ಯಕ್ಚುಲಿ ಇದು, ಬಟ್ ಸೋರ್ಸ್ ಚೆನ್ನಾಗಿದೆ ಈ ಕೆರೆಗೆ. ಎಲ್ಲ ಆ ಕಡೆ ಬೆಟ್ಟಗಳಿದೆಯಲ್ಲ, ನೀಟಾಗಿ ಕರ್ಕೊಂಡು ಬರುತ್ತೆ. ಆ ಕಡೆಯಿಂದ ಬರುತ್ತೆ, ಆ ಕಡೆಯಿಂದ ಬರುತ್ತೆ, ಇಲ್ಲೆಲ್ಲ ಬರುತ್ತೆ. ಅಲ್ಲೆಲ್ಲ ಕಡೆ ನೀರು ಬರುತ್ತೆ. ಅಲ್ಲಿ ನೋಡಿ ಕೋತಿಗಳು, ಅದೇನು ಕಾಡು ಮಧ್ಯದಲ್ಲಿ ಇರೋ ಅಂತ ಒಳ್ಳೆ ಅನುಭವ. ಸೀರಿಯಸ್ಲಿ ಒಳ್ಳೆ ಸಕ್ಕತ್ತಾಗಿದೆ ಮಾತ್ರ. ಅಂದ್ರೆ ಫುಲ್ ಸೈಲೆಂಟ್, ನಿಮ್ಗೆ ಏನು ಸೌಂಡ್ ಇಲ್ಲ, ಏನಿಲ್ಲ, ಎತ್ತಿಲ್ಲ, ನಾನ್ ಪೊಲ್ಯೂಷನ್, ಸಕ್ಕತ್ತಾಗಿದೆ. ನಾನ್ ಪೊಲ್ಯೂಟೆಡ್. ಮತ್ತೆ ಈ ಏನು ಆಕ್ಸಿಜನ್, ಪ್ಯೂರ್ ಆಕ್ಸಿಜನ್. ಸಿಟಿಗಳಲ್ಲಾದ್ರೆ ಮಿಶ್ರಿತ ಆಕ್ಸಿಜನ್, ಮಿಕ್ಸ್ಡ್ ಇರುತ್ತೆ. ಸೊ ಇಲ್ಲಿ ಫುಲ್ ಕ್ಲಿಯರ್ ಇದೆ ಆ್ಯಕ್ಚುಲಿ. ಇದು ಆ್ಯಕ್ಚುಲಿ ಆರ್ಟಿಫಿಷಿಯಲ್ ಮಾಡಿ ಇಟ್ಟಿದ್ದಾರೆ POPಯಲ್ಲಿ. ಬಟ್ ಜಾಸ್ತಿ ಧೂಳಿರೋದ್ರಿಂದ ಇಲ್ಲಿ ಕುತ್ಕೊಳ್ಳೋದು ಬೇಡ. ಧೂಳಾಗ್ಬಿಟ್ಟಿದೆ ಮಳೆ ಬಂದು. ರೋಲಿಂಗ್. ಆಯ್ತು, ಪಕ್ಕ ಹೊಡೆದಾನೆ. ಗೊತ್ತೇನಿಲ್ಲ ರೀ, ಏನೋ ಮಾಡೋದ. ಎಷ್ಟು ಕೇಗಿದೆ ಗೊತ್ತಿಲ್ಲ ಮಗ. ಎಷ್ಟೇ ವಯಸ್ಸಾದ್ರೂ ಈ ಮಜಾ ಬರಲ್ಲ. ಅಲ್ಲ, ಎಷ್ಟೇ ವಯಸ್ಸಾದ್ರೂ ಚಿಕ್ಕ ಮಕ್ಳು ಬುದ್ಧಿ ಇರಬೇಕು ಅಂತ ಹೇಳಿದ್ದಾರೆ ದೊಡ್ಡವರು. ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಸಿಮೆಂಟ್ ಎಲ್ಲ ಹಾಕಿದೆ, ಈ ಸಿಗೋ ಮರಳನ್ನೇ ಫ್ಲೋರ್ ಥರ ಮಾಡಿಕೊಂಡು ಚೆನ್ನಾಗಿ ಮಾಡಿದ್ದಾರೆ. ಇದು ಸ್ಲಿಪ್ ಕೂಡ ಆಗಲ್ಲ ಇದು, ಅಲ್ಲ ಮಗ? ಬಾ ನೀನು. ಇಷ್ಟೊತ್ತು ಇಲ್ಲೇ ಆಟ ಆಡಿದ್ದು. ನಿನ್ನೆ ನೈಟೆಲ್ಲ ಆಲ್ಮೋಸ್ಟ್ ಏನಂದರೆ ಈ ಕಡೆ ನೋಡೋದು ಚಳಿಗಾಲ ಅಲ್ವಾ, ಸೊ ಹಂಗಾಗಿ ನೀರಂತೂ ಸಖತ್ ಕೋಲ್ಡ್ ಇತ್ತು. ನಾನು ಇಳಿಯೋಕೆ ಒಂದಷ್ಟು ಕಷ್ಟಪಟ್ಟೆ. ಅದಾದಮೇಲೆ ಚೆನ್ನಾಗಿ ಆಟ ಆಡಿದ್ವಿ. ಇದು ಫುಲ್ಲು 4 AC ಕಾಟ. ಇದು ಸಪ್ರೇಟ್ ಅಲ್ಲ? ಸಪ್ರೇಟ್. ಇದು 2 ಇದೆ, ಇದರಲ್ಲಿ 2 ಇದೆ. ಅದರಲ್ಲಿ ಒಂದು ಸಿಂಗಲ್ಲು. ಸೇಮ್ ನಾವಿರೋದು ಸಿಂಗಲ್. ಈಗ
ಸೊ ಇದು ನಾವು ಇರೋವಂಥ ಕಾಟೇಜು. ಆ್ಯಕ್ಚುಲಿ ಹೊರಗಡೆ ನೀಟಾಗಿದೆ. ನಿಮ್ಗೇನು ಇಲ್ಲೂ ಎ ಸಿ ಇದೆ ಬ್ರೋ. ಹೌದು, ನಾನು ನೋಡೇ ಇಲ್ಲ ನೋಡಿ, ಈಗ ನೋಡ್ತಾ ಇದ್ದೀನಿ. ಎ ಸಿ ಇದೆ, ಅಲ್ಲೊಂದು ಸೋಫಾ ಇದೆ. ನಾವೆಲ್ಲ ಬಂದ್ಬಿಟ್ಟು ಎಲ್ಲ ಲಗೇಜ್ ಎಲ್ಲ ಹಂಗೆ ತೆಗಿದ್ಬಿಟ್ಟು ಇವಾಗ ಎಷ್ಟು ಸ್ವಿಮ್ಮಿಂಗ್ ಪೂಲ್ ಹೋಗಿ ಆಟ ಆಡ್ಕೊಂಡು ಬಂದು ಸ್ನಾನ ಮಾಡಿ ಊಟ ಮಾಡ್ಕೊಂಡು ಬಂದು ಈಗ ಜಸ್ಟ್ ರೂಮಿಗೆ ಬಂದಿದ್ದೀವಿ. ಸ್ವಲ್ಪ ಬಿಟ್ಕೊಂಡು ಒಂದು ಆ ಕಡೆ ಹೋಗ್ಬೇಕು. ಆ ಕಡೆ ಹೋದರೆ ಇನ್ನೂ ಸಖತ್ತಾಗಿದೆ ಜಾಗ. ಇದು ನಾವಿರೋ ಕಾಟೇಜು ಎ ಸಿ. ಅದು ಎರಡು ಕಾಟೇಜ್ ಇದೆ, ಅದು ಎ ಸಿನೇ, ಪಕ್ಕದ್ದು ಸೇಮು. ಆ್ಯಂಡ್ ಇದು ಸ್ವಿಮ್ಮಿಂಗ್ ಪೂಲು. ಇದೆಲ್ಲ ನೋಡಿದಾಯಿತು, ಕೆರೆ ಮತ್ತು ಇದು ಲಂಚ್ ಏರಿಯಾ ಇದೆಲ್ಲ ನೋಡಿದಾಯಿತು. ಈಗ ನಾವು ಸ್ವಲ್ಪ ಡೌನ್ ಹೋದರೆ ಇನ್ನೊಂದು ಸ್ವಲ್ಪ ಇದೆ ಕಾಟೇಜಸ್ಸು. ಅಲ್ಲೂ ಜಾಗ ಇದೆ ನಿಮಗೆ ಸ್ಟೇ ಮಾಡೋಕ್ಕೆ. ಆದಷ್ಟು ಏನು ಮಾಡಿದ್ದಾರೆ ಗೊತ್ತಾ ಮಗ, ನ್ಯಾಚುರಲ್ ರಿಸೋರ್ಸ್ ಏನಿದೆ ಇಲ್ಲಿ, ಮಣ್ಣು ಕಲ್ಲು ಎಲ್ಲ ಹಂಗೆ ಬಿಟ್ಬಿಟ್ಟಿದ್ದಾರೆ ಪ್ರಾಪರ್ಟಿ ತೊಗೊಂಡು ಆದಮೇಲೂ. ಸೊ ಇಲ್ಲಿಗೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಅಡ್ವಾಂಟೇಜ್ ಬಂದು ಅದೇನೇ. ಇಲ್ಲಿ ನಿಮಗೆ ಹೆಂಗಿದೆ ಹಂಗೆ ಇದೆ. ಅವರು ಬಿಲ್ಡಿಂಗ್ ಕಟ್ಟಿರೋದು ಬಿಟ್ಟು ಇನ್ನೂ ಏನೋ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ನ್ಯಾಚುರಲ್ ರಿಸೋರ್ಸಸ್ ಇಂದಾನೆ ಅವ್ರು ಮಾಡಿರೋದು. ಯಾವ್ದನ್ನ ಇಟ್ಕೆ ಕೂಡ ಅದು ಏನೋ ಇಟ್ಕೆ ಅಂತ ಅದನ್ನ ಮಣ್ಣಿಂದ ಕಟ್ಟಾಗಿ ಹಂಗೆ ಬರುತ್ತದು. ಹೌದೌದು ಮಾಡಲ್ಲ, ಹೌದೌದು ಕಟಿಂಗ್ ಮಾಡ್ತಾರೆ ಅಷ್ಟೇ. ಬೆಟ್ಟನ ನೀಟಾಗಿ ಕಟ್ ಮಾಡಿ. ಹೌದು. ರೋಡ್ ನೋಡಿ ಹೆಂಗಿದೆ. ನಡೀತಾ ಇದ್ರೆ ಸೌಂಡ್ ಒಂಥರ ಜಿಲ್ 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 ಅಂತೈತೆ. ಈ ಕೆರೆಗೆ ವಾಟರ್ ಸೋರ್ಸ್ ಸಖತ್ತಾಗಿದೆ. ಅವಾಗಲೇ ಹೇಳಿದ್ನಲ್ಲ, ಇಲ್ಲಿಂದ ಬರುತ್ತೆ ನೀರು. ಎಲ್ಲ ಬೆಟ್ಟ ಗುಡ್ಡಗಳಿದೆ ಆ ಕಡೆ. ಅಲ್ಲಿಂದ ಇಲ್ಲಿ ಬಂದು ಇಲ್ಲಿಂದ ಹಿಂಗೆ ಹೋಗುತ್ತೆ ನೋಡಿ. ಇಲ್ಲಿ ಚೆನ್ನಾಗಿದೆ ವಾಟರ್ ರಿಸೋರ್ಸ್. ಇಲ್ಲಿ ಎಲ್ಲಾದರೂ ಈ ತೋಟದ ಮನೆ ಅಲ್ಲಿ ಇಲ್ಲಿ ಈ ಥರ ಕೆರೆಗಳಿದ್ದು, ಕೆರೆಗಳಿಗೆ ನೀರು ಬರೋಕ್ಕೆ ಜಾಗ ಇದ್ಬಿಟ್ರೆ ಸಖತ್ ಮಾತ್ರ. ಆರ್ಟಿಫಿಷಿಯಲ್ ಕೆರೆನ ಕ್ರಿಯೇಟ್ ಮಾಡಿಸಿ ಕೆಲವರು ನೀರನ್ನ ಹೊಡಿಸ್ತಾರೆ ಅಥವಾ ಪಂಪ್ ಮಾಡಿಸ್ತಾರೆ ನೀರನ್ನ. ಬಟ್ ಇಲ್ಲ, ನೆಸೆಸಿಟಿನೇ ಇಲ್ಲ ಅಲ್ಲ ಮಗ. ಸಖತ್ ಮಾತ್ರ. ಫುಲ್ ಮರಗಳು ನೋಡಿ, ಫುಲ್ ಮರಗಳು. ಡೆನ್ಸ್ ಫಾರೆಸ್ಟ್ ಅಲ್ಲ, ಮಳೆ ಬರ್ತಾ ಇರುತ್ತೆ. ಹಾಂ ಹೌದೌದು. ತಗೊಳಪ್ಪ, ಯಾರೋ ಆಟ ಆಡ್ತವ್ರೆ ಹಗ್ಗದಲ್ಲಿ. ಸೊ ಇದು ಇಲ್ಲಿಯ ಕಾಟೇಜ್. ಇದು ಇಲ್ಲೊಂದು 1 2 3 4 5 ಇದೆ ಮಗ. ಇಲ್ಲಿ 5, ಅದೊಂದು 6. ಹಾಂ, ಅಲ್ಲಿ 2 ಇದೆ ಕರೆಕ್ಟು. ಇಲ್ಲೂ ನಿಮಗೆ ಸೇಫ್ಟಿ ಪರ್ಪಸ್ CCTV ಇದೆ. ಆ್ಯಂಡ್ ಯಾರಾದರೂ ಬಂದರೆ ಇಂಟರ್ನೆಟ್ಟು ಸ್ಲೋ ಇದೆ ಮತ್ತು ನೆಟ್ವರ್ಕ್ ಇಲ್ಲ ಅಂತ ತಲೆ ಕೆಡಿಸ್ಕೋಬೇಕಾಗಿಲ್ಲ. ನೆಟ್ವರ್ಕ್ ಇಲ್ಲ ಅಂದರೆ ಫೋನ್ಸ್ ಬರೋಲ್ಲ. ಬಟ್ ಇಂಟರ್ನೆಟ್ ಬೇಕಂತಂದರೆ ನಿಮಗೆ ಅಲ್ಲಿ ವೈಫೈ ರೌಟ್ರು ಕೂಡ ಇಲ್ಲೇ ಹಾಕ್ಬಿಟ್ಟಿದ್ದಾರೆ. ಪಾಸ್ವರ್ಡ್ನ ನೀವು ಬಂದಿದ್ದ ತಕ್ಷಣ ಹೇಳ್ಬಿಡ್ತಾರೆ ನಿಮಗೆ. ಸೊ ಕನೆಕ್ಟ್ ಮಾಡಿಕೊಂಡ್ರೆ ನಿಮ್ಗೆ ಇಲ್ಲಿ ಮತ್ತು ಆ ಕಡೆ ಬರುತ್ತೆ ಗೊತ್ತಾ, ಆ ಕಡೆ ಕಾಟೇಜಸ್ ಇದೆಯಲ್ಲ, ಅಲ್ಲೂ ನಿಮಗೆ ಫುಲ್ ಕನೆಕ್ಟ್ ಆಗಿರುತ್ತೆ ವೈಫೈ. ಮತ್ತು ಎಲ್ಲೂ ನಿಮಗೆ ಡೌನ್ ಆಗೋಲ್ಲ ಕನೆಕ್ಟಿವಿಟಿ. ಚೆನ್ನಾಗೇ ಬರುತ್ತೆ ಡೇಟಾ. ನಾನು ಯೂಸ್ ಮಾಡ್ತಾಯಿದ್ದೀನಿ ಆಲ್ರೆಡಿ. ಅದಕ್ಕೆ ವೈಫೈ ಇಷ್ಟ ಆಯಿತು ಮಗ. ವೈಫೈ ಹಾಕೋಣ ನೀನು? ವೈಫೈ ಇಷ್ಟ ಆಯ್ತು ನನಗೆ. ಹಾಂ, ರೌಟ್ರುಗಳು ಎಲ್ಲ ಕಡೆ ಹಾಕೋರ. ಇಲ್ಲೊಂದಿದೆ, ಅಲ್ಲೂ ಒಂದಿದೆ ರೌಟ್ರು. ಆಮೇಲೆ ಇನ್ನೊಂದೇನಂದ್ರೆ ನೆಟ್ವರ್ಕು ಇದೆ ಇಲ್ಲಿ. ನೆಟ್ವರ್ಕ್ ಇಲ್ದಿರ ಇದು ಓಕೆ, ಚೆನ್ನಾಗಿದೆ. ಇದೆಲ್ಲ ವುಡನ್ ಕಾಟೇಜಸ್. ಇದು ಚೆನ್ನಾಗಿ ಮಾಡಿದ್ದಾರೆ. ಓ, ವ್ಯೂ ನೋಡು ಗುರು, ಮಸ್ತಾಗಿದೆ ಇಲ್ಲಿ. ಸಕ್ಕತ್ ಇಲ್ಲಿ ಟೀಪಾಯ್ ಇದು. ಇಲ್ಲಿ ಚೇರ್ ಹಾಕೊಂಡು ಕುತ್ಕೊಬಿಟ್ರೆ ಸೂಪರ್ ವ್ಯೂ ಇಲ್ಲಿಂದ. ಮಸ್ತ್ ಮಾತ್ರ. ಆ್ಯಂಡ್ ಇನ್ನೊಂದೇನು ಮಜಾ ಅಂದರೆ ಇಲ್ಲೇನು ಕಾಟೇಜಸ್ ನೀವು ನೋಡ್ತಾ ಇದ್ದೀರಾ, ಫುಲ್ಲು 5 ಕಾಟೇಜ್ ಇದೆ. ಈ ಕಾಟೇಜಸ್ನ ಎದುರುಗಡೆ ಫೈರ್ ಕ್ಯಾಂಪ್ ಇದೆ ಇಲ್ಲಿ. ಇದು ಮಸ್ತ್ ಮಾತ್ರ, ಸಖತ್ತಾಗಿದೆ. ಆ ಹಗ್ಗ ಇಟ್ಕೊಂಡು ನೀವು ಆಟ ಆಡ್ಬೋದು. ಫೈರ್ ಕ್ಯಾಂಪ್ ಆದಮೇಲೆ ಆ ಕಡೆ ಕೆರೆ. ಒಂದು 10 ಜನ ಫ್ರೆಂಡ್ಸ್ ಬಂದ್ಬಿಟ್ಟು ಹಿಂಗೆ ಫೈರ್ ಕ್ಯಾಂಪ್ ಹಾಕ್ಕೊಂಡು ಸೋತ್ಲು ಕೂತ್ಕೊಂಡ್ಬಿಟ್ಟು ಎಣ್ಣೆ ಬಾಟ್ಲು ಕೈ ಹಿಡ್ಕೊಬಿಟ್ರೆ, ಅಲ್ಲ ಎಣ್ಣೆ ಅಭ್ಯಾಸ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಇದ್ದರೆ ಒಳ್ಳೆ ಮಜಾ ಮಾಡ್ಬೋದು. ಜ್ಯೂಸ್ ಹೇಳಿದ್ದು ಅಂದರೆ ಜ್ಯೂಸ್ ತಲೆಗೆ ಹಾಕೋ ಎಣ್ಣೆ ಮತ್ತು ಜ್ಯೂಸ್ ಹೇಳಿದ್ದು. ಆ್ಯಂಡ್ ಹಂಗೆ ಬಂದರೆ ಆ ಕಡೆ ಫುಲ್ಲು ಖಾಲಿ ಏರಿಯಾ ಇದೆ. ಹಿಂಗೆ ಜಾಸ್ತಿ ಡೀಪಾಗಿ ಹೋಗೋಂಗಿಲ್ಲ, ಅಲ್ಲಿ ಗಂಟ ಹೋಗ್ಬೋದು ಆರಾಮಾಗಿ. ಇದು
ಕಾಟೇಜ್. ಇದು ನಾನ್ ಎ ಸಿ ಕಾಟೇಜು. ಚೆನ್ನಾಗಿ ಮೇಂಟೈನ್ ಮಾಡಿದಾರಲ್ಲ, ನೀಟಾಗಿದೆ. ನಿಮಗೆ ಡೋರಲ್ಲಿ ನಾರ್ಮಲ್ ಡೋರು ಇದೆ ಮತ್ತು ಇದು ಮೆಶ್ ಡೋರು ಇದೆ. ಗಾಳಿ ಬರಬೇಕು ಅಂತಂದರೆ ಇದನ್ನು ತಗೋಬೋದು. ಬಟ್ ಇವಾಗ ಇರೋ ಚಳಿಗೆ ಫುಲ್ ಕ್ಲೋಸ್ ಮಾಡಿ ಮಲ್ಕೊಳ್ಳೋದೆ ನಾವು. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಇಲ್ಲೊಂದು ಟೀಪಾಯ್ ಇದೆ, ಡಬಲ್ ಬೆಡ್ಡು, ಸಿಂಗಲ್ ಬೆಡ್ಡು, 3 ಜನ ಸ್ಟೇ ಮಾಡ್ಬೋದು ಆರಾಮಾಗಿ. ಸಿಂಕ್ ಇದೆ ಒಂದು ವಿತ್ ಹ್ಯಾಂಡ್ ವಾಶು. ಹಾಯ್, ಈ ಟಾಯ್ಲೆಟು ಆ್ಯಕ್ಚುಲಿ ನನಗಂತೂ ಟಾಯ್ಲೆಟ್ ಕರೆಕ್ಟಾಗಿರಬೇಕು. ತುಂಬ ನೀಟಾಗಿರೋ ಟಾಯ್ಲೆಟ್ ನೋಡಿ, ಸಾಕು ಅನ್ಕೋತೀನಿ. ಇಷ್ಟು ಟಾಯ್ಲೆಟ್ ತೋರಿಸ್ಬಿಟ್ರೆ ಬೇಜಾನಾಯಿತು. ಆ್ಯಂಡ್ ಒಂದು ಪ್ರತಿಯೊಂದ್ರ ಬಗ್ಗೆನೂ ಪ್ರೈಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದು ಬೇಡ. ಎಲ್ಲ ಡೀಟೇಲ್ಸ್ ಪ್ರೈಸು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇದು, ಓಕೆನಾ? ಲೈಟ್ಸ್ ಆಫ್. ತುಂಬ ವರ್ಷ ಆಗಿತ್ತು ಈ ಥರ ಉಯ್ಯಾಲೆಲ್ಲ ಆಟ ಆಡಿ. ಸೊ ಒಂಥರ ಚೆನ್ನಾಗಿದೆ ಗುರು. ಕಾಲು ಕಿಸ್ಕೊಂಡು ಮಲ್ಕೊಬಿಟ್ರೆ ಹಿಂಗೆ ಯಾರು ತೂಗ್ತಾ ಇದ್ದರೆ ಆರಾಮಾಗಿ ನಿದ್ದೆ ಮಾಡಿಕೊಂಡು ಇಲ್ಲೇ ಒಂದು 2-3 ಅವರ್ ಮಿನಿಮಮ್ ನಿದ್ದೆ ಮಾಡ್ಬೋದು ನಾವು. ಸಖತ್ ಮಜಾ ಇದೆ ಗುರು, ಸೀರಿಯಸ್ಲಿ. ಅದು ಇಲ್ಲಿ ಸಿಗ್ತಾ ಇರೋ ಒರಿಜಿನಲ್ ಪ್ಯೂರ್ ಆಮ್ಲಜನಕ ಆಕ್ಸಿಜನ್, ಅದನ್ನು ತಗೊಂಡು ಆರಾಮಾಗಿರ್ಬೋದು ಇಲ್ಲಿ. ಏನಂತೀರಾ? ಏನು ಆಟ ಆಡ್ತೀಯ ಆ ಒಂದು ಇದಕ್ಕೆ ಏನು ಆಟ ಆಡ್ತೀಯ? ಕೈಯೆಲ್ಲ ಒಂಥರ ಇಷ್ಟ. ಟಾರ್ಜನ್ ಕಾಲೊಂದು ನೋವು ಬರಲ್ಲ ನನಗಿದೆ, ಆರಾಮಾಗಿ ಇರ್ಕೋಬೋದು. ಟಾರ್ಜನ್. ಸೊ ಅಂಕಲ್ ನಮಗೆ ಕಾಫಿ ತಂದು ಕೊಡ್ತಿದ್ದಾರೆ. ಥ್ಯಾಂಕ್ ಯು ಅಂಕಲ್. ನೋಡಿ ಈ ವಿವೋ, ಓಕೆನಾ? ಈ ವಿವಲ್ಲಿ ಒಂದು ಒಳ್ಳೆ ಕಾಫಿ ಕುಡ್ಕೊಂಡು ನೀನು ಬಂದರೆ ಅದನ್ನು ಕೇಳ್ಬಿಡಮ್ಮ. ನಾನು ಈಗ ಹೇಳ್ತಾ ಇದ್ದೀನಿ, ನಾನು ಕಟ್ ಮಾಡು, ತೋರಿಸ್ಬೇಡ, ಹೈಡ್ ಮಾಡು ಅಂದರೆ ತಿಂತೀಯ ಏಟ್ನ. ಟೈಮು 8:45 ಆಯಿತು. ಊಟ ಮಾಡಿಬಿಟ್ಟು ಫೈರ್ ಕ್ಯಾಂಪ್ ಹಾಕ್ತಾರೆ. ಅದು ಹಾಕಿದ್ದಾರೆ ಒಂದು ಕಡೆ ಆಲ್ರೆಡಿ, ಈ ಕಡೆ ಇನ್ನೊಂದು ಕಡೆ ಹಾಕ್ತಾರೆ. ಊಟ ಮಾಡಿಬಿಟ್ಟು ಫೈರ್ ಕ್ಯಾಂಪ್ ನೋಡಿ ಹಿಂಗೆ ಕಲರ್ಫುಲ್ಲಾಗಿ. ನಾನು ಹೇಳಿದ್ನಲ್ಲ, ನೀವು ಹೋಗಿ ಹಂಗೆ ಬಿದ್ದುಬಿಟ್ಟು ಟಕ್ಕದ ಎದ್ದು ಬಂದ್ಬಿಟ್ಟು ಟಾಯ್ಲೆಟ್ಗೆ ಹೋಗು. ನೀನು ಅಲ್ಲಿ ಬಿಸಿ ಇಟ್ಟಿರ್ತೀನಿ. ಆ ಚಾಲೆಂಜ್ ಓಕೆ ಅಂತಂದರೆ 1000 ರೂಪಾಯಿ ಕೊಡ್ತೀನಿ. ಏನಂತೀಯ? ಬೇಡವಾ? ಬಾ ಹೇಳೋ. ಊಟ ಯಾವುದಾದ್ರೂ ಆಗಲಿ, ಈ ಚಳಿಗೆ ಟೆಂಪ್ರೇಚರ್ ಎಷ್ಟಿದೆ ಗೊತ್ತೆ? 21 ಅಲ್ಲ, ಅವನು ಕಡಿಮೆ ಇದೆ. ಈ ಟೆಂಪ್ರೇಚರ್ಗೆ ಈಗ ಸಿಕ್ಕಿರೋ ಬಿಸಿ ಬಿಸಿ ಊಟ ಬೇಜಾನ. ನಾನು ಬರೀ ಚಪಾತಿ ಮಾತ್ರ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಜ್ಯೂಸ್ ಜೊತೆ ತೊಗೊಂಡಿದ್ದು ಸ್ವಲ್ಪ ಜಾಸ್ತಿ ಆಯಿತು. ಹಂಗಾಗಿ ಜ್ಯೂಸ್ ಮೇಲೆ ಊಟ ಮಾಡಿಕೊಂಡು ಫೈರ್ ಕ್ಯಾಂಪ್ ಇದೆ. ಫೈರ್ ಕ್ಯಾಂಪ್ ಹೋಗಿ ಕುತ್ಕೊಬಿಟ್ರೆ ಚಿಂದಿ ಲೈಫ್ ಇಲ್ಲಿ. ಓಕೆ, ಇವಾಗ ನಾವು ಊಟ ಗೀಟ ಮುಗಿಸ್ಕೊಂಡು ಸುಮ್ಮನೆ ಒಂದು ವಾಕ್ ಹೋಗ್ಬಿಡೋಣ ಅಂತ ಅಲ್ಲಿ ಗಂಟೆ ಹೋಗಿ ತೋರಿಸ್ಬೇಕು. ಅಲ್ಲಿ ಫುಲ್ ಬ್ಲ್ಯಾಕು, ಅಲ್ಲಿ ಏನೂ ಇಲ್ಲ. ಅಲ್ಲಿ ಗಾಡಿ ಹೋಗ್ತಿತ್ತಲ್ಲ, ಏನೂ ಇಲ್ಲ ಅಲ್ಲಿ. ಝೂಮ್ ಮಾಡಿಬಿಡ, ಸಾಕು ಬಿಡಲಿ. ಆಯಿತಾ? ಬಮ್ಮ ಈ ಕಡೆ ಇಲ್ಲ ಬಾಗ್ರು ಇಲ್ಲಿ. ಅಲ್ಲಿ ಗಂಟೆ ಕತ್ಲಲ್ಲಿ ಕರ್ಕೊಂಡು ಹೋಗ್ತಾವಲ್ಲ ಬಟ್ಟೆ ಲೈಟ್ ಹಾಕ್ಕೊಂಡು. ದಾಂಡೇಲಿ ಬೆಂಗಳೂರಿಂದ ಇಲ್ಲಿ ಅಲ್ಲಾಡ್ಕೊಂಡು ಬಂದ್ಬಿಟ್ಟು ಆಯಿತು. ಯಾಕೆ ಬೇಕು? ಏನೋ ಒಂದು ಪ್ರಾಣಿ ಬರೋದು, ಒಂದು 4 kg ಇಟ್ಕೊಂಡು ಹೋಗ್ಬಿಡೋದು. ಆ ಭಯ ನಿಮ್ಗೆ ಯಾಕೆ? ಏನು ಗೊತ್ತಾ, ದೆವ್ವಾಗಿವ ಭಯ ಪಡೋಣ. ಆಯ್ತು, ಇದು ಪ್ರಾಣಿಗಳ ವಿಚಾರ ಬಂದಾಗ ನಾವು ಬಂದಿರೋದು. ಜನ ಇವಾಗ ತಾನೆ ಗಾಡಿ ಹೋಯ್ತಿತ್ತಾನೆ, ಕಾರು ಹೋಯ್ತಿತ್ತಾನೆ. ಕೇಳು, 1000 ಜನ ಓಡಾಡೋ ರಸ್ತೆಯಲ್ಲಿ ಒಬ್ಬನ ಆಕ್ಸಿಡೆಂಟ್ ಆಗುತ್ತೆ, ಎಷ್ಟೊಂದ್ ಜನ ಹೋಗ್ತಾ ಇರ್ತಾನೆ. ಅವನ್ಗೆ ಯಾಕಾಯ್ತು?
ಅವನ್ ಕರ್ಮ. ಅದೇ 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 ಸೇಮ್ ಹಿಯರ್. ಸೊ ಅದು ಆಗೋದು ಬೇಡ ಅವೆಲ್ಲ ಅಂದ್ಬಿಟ್ಟು ಬಾಪ ಅಂದ್ಬಿಟ್ಟು ಕರ್ಕೊಂಡ್ಬಂದೆ. ನೋಡಿ ಎಷ್ಟು ಚೆನ್ನಾಗಿ ಲೈಟ್ಗಳು ಹಾಕೋರೆ, ಎಷ್ಟು ಚೆನ್ನಾಗಿ ನೋಡಿ ಇಲ್ಲೇ ಎಷ್ಟು ಲೈಟ್ ಬೆಳಕಿದೆ. ಇಲ್ಲೇ ಓಡ್ತೀಯಾ ಓಡು, ನಡೀತೀಯಾ ನಡಿ, ಇಲ್ಲೇ ವಾಕಿಂಗ್ ಏನ್ ಬೇಕಾದ್ರೂ ಮಾಡ್ಕೋ, ಸರಿ ಯಾರು ಬೇಡ ಅನ್ನಲ್ಲ. ಆಯ್ತಾ? ಫೈರ್ ಕ್ಯಾಂಪ್ ಹಾಕ್ತಾರೆ, ಹೋಗ್ಬಿಟ್ಟು ಫೈರ್ ಕ್ಯಾಂಪಲ್ಲಿ ಮ್ಯೂಸಿಕ್ ಒಂದು ಹಾಕ್ಸ್ಬಿಡು ಸಾಕು ಅಂದ್ಬಿಟ್ಟು ಹಿಂಗ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲಿ. ಹೇಳ, ಫೋನ್ ಮಾಡ್ಬಿಟ್ಟು ಮ್ಯೂಸಿಕ್ ಹಾಕೋಣ ಅಂತ. ಇವತ್ತು ಸೆಕೆಂಡ್ ಡೇ ದಾಂಡೇಲಿಯ ರೆಸಾರ್ಟಲ್ಲಿ ಟ್ರೆಕ್ಕಿಂಗ್ ಇದೆ ಅಂತ ಹೇಳಿದ್ರು. ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಇದ್ದಿದ್ದು ಒಂದು 8:30-9 ಗಂಟೆ ಮೇಲೆ ಎದ್ಬಿಟ್ಟು ಅಳ್ಳಾಡಿಸ್ಕೊಂಡು ರೆಡಿಯಾಗಿ ಕೂತ್ಕೊಂಡಿದ್ದರೆ ಆ್ಯಕ್ಟಿವಿಟೀಸ್ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದರು. ಓಕೆನಾ? ಸೊ ಈಗ ನೈಟ್ ಮಲ್ಕೋಬೇಕಾದ್ರೆ ಹೇಳಿದ್ರು ಟ್ರೆಕ್ಕಿಂಗ್ ಇದೆ ಬರ್ತೀರಾ ಅಂತ. ಎಸ್ ಬರ್ತೀವಿ ಅಂತ ಹೇಳಿದೆ. ಅದಕ್ಕೆ ರೆಡಿ ಆಗಿಬಿಟ್ಟು ಇವಾಗ ಹೋಗ್ತಾಯಿದ್ದೀವಿ. ಒಂದು 2 ಕಿಲೋಮೀಟರ್ಸ್ ಟ್ರೆಕ್ ಅಂತೆ. ಹಿಂಗೆ ಹೋಗಿ ಹಿಂಗೆ ಬರೋದು, ಕರ್ಕೊಂಡು ಹೋಗ್ತಿದ್ದಾರೆ, ಹೋಗ್ತಾಯಿದ್ದೀವಿ. ಹೂ ಹಾಕೊಂಡಿಲ್ಲ ಇದೆಲ್ಲ ಕರ್ಕೊಂಡು ಹೋಗ್ತಿರೋರು ಇಲ್ಲಿ ಜಿಗಣೆ ಇದೆ ನೋಡ್ಕೊಳ್ಳಿ ಅಂತ ಹೇಳಿದ್ರು. ನಮಗೆ ಫಸ್ಟೇ ಜಿಗಣೆ ಅಂದರೆ ಇರಿಟೇಷನು, ಭಯ ಅಲ್ಲ ಇರಿಟೇಷನ್. ಅದೊಂದು ಕಚ್ಕೊಂಬಿಟ್ಟು ಒಂಥರ ರಕ್ತ ಇರುತ್ತಲ್ಲ, ಆ ಒಂದು ಸಬ್ಜೆಕ್ಟ್ ನನಗೆ ಆಗ್ಬರಲ್ಲ. ಸೊ ಏನು ಕರಡಿ ಪ್ರಾಣಿಗಳ ನಾನು ಹೇಳಿಲ್ವಾ ನಿನ್ನೆ? ಏನು ಹೇಳಿ ನಾನು? ಮರ ಬಿದ್ದೋಗ್ಬಿಟ್ಟಿದೆ, ಮರ ಕಡಿದಿರೋದಲ್ಲ ಬಿದ್ದೋಗ್ಬಿಟ್ಟಿದೆ ಇದು. ಬರಲ್ಲೇ ವೀರೇಶ. ಮುನಿಯಾ ಎಲ್ಲ ವಿಜಯ ಗೊತ್ತಾಯ್ತಾ? ಏನು ಪಂಚಾಯತಿ ಪರವಾಗಿ ಪಾಯಣ ಕೂಡ ಯಾವುದು ನೀರಿದಾ ಇರಪ್ಪ. ಆಯ್ತು ತಗೊಳಪ್ಪ. ಫೋಕಸ್ ಆಗೋ ಟೈಮಲ್ಲಿ ಫೋಕಸ್ ಆಗಲ್ಲ. ಸೊ ಈಗ ಟ್ರೆಕ್ಕಿಂಗ್ ಮುಗೀತು. ಆಲ್ಮೋಸ್ಟ್ ಒಂದು ಅರ್ಧ ವಾಪಸ್ ಬಂದ್ಬಿಟ್ವಿ ನಾವು. ಸ್ವಲ್ಪ ಹೊತ್ತು ಅಲ್ಲೇ ಇರ್ತಿದ್ವಿ. ಯಾಕೆ ಇರಲಿಲ್ಲ ಅಂತಂದರೆ ಅಲ್ಲಿ ಲೀಚಸ್ ಇದ್ದಿದ್ದರಿಂದ ನಮಗೆ ಲೀಚಸ್ ಕಂಡ್ರೆ ಆಗಲ್ಲ, ಬಂದ್ಬಿಡ್ತೀವಿ ಅಲ್ಲಿಂದ. ಸುಸ್ತಾಗೋಯ್ತು ಗುರು ತುಂಬ. ಆಲ್ಮೋಸ್ಟ್ 1 ವರ್ಷ ಆಯಿತು ಟ್ರೆಕ್ಕಿಂಗ್ ಮಾಡಿ, ಅಂದರೆ ಕೇದಾರ್ನಾಥ್ಗೆ ಹೋಗಿ ಬಂದು 1 ವರ್ಷ ಆಯಿತು. ಸೊ ಪ್ರಾಕ್ಟೀಸ್ ಇಲ್ಲದೆ ಸುಸ್ತು. ಜಿಮ್ಗೆ ಹೋಗಿ ವರ್ಕೌಟ್ ಮಾಡೋದಕ್ಕೆ ಅಟ್ಲೀಸ್ಟ್ ಇಷ್ಟು ಓಕೆ, ಇಲ್ಲ ಅಂದಿದೆ ಅದು ಕಷ್ಟ. ನೋಡಿ ಹೆಂಗೆ ಕಾಣುತ್ತೆ ಇಲ್ಲಿಂದ ಸೀನು. ಏಪ್ಪ ಇವರೇ ನಮ್ಮನ್ನ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗಿದ್ದು. ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಲೀಚಸ್ ಇರೋ ಜಾಗ ಬಿಟ್ಬಿಟ್ಟಿದ್ರು, ತರ್ಸ್ಕೊಂಡು ಬಂದು. ಇಲ್ಲ ಅಲ್ಲಿ ಜಾಸ್ತಿ ಹೊತ್ತು ಇರೋಣ, ಫೋಟೋಸ್ ತಗೊಂಡು ಒಳ್ಳೆ ಸಕ್ಕದಾಗಿತ್ತು ಜಾಗ ಅದು. ಅಲ್ಲಿ ಲೀಚಸ್ ಇತ್ತ ಏನು ಮಾಡೋದು, ಜಾಸ್ತಿ ಇರೋಕ್ಕಾಗಲ್ಲ ಅಂದರೆ ಜಾಸ್ತಿ ಇವ್ರಿಗೆ ಗೊತ್ತಿಲ್ಲ, ಇವ್ರಿಗೆ ಬಂದಿಲ್ಲ. ಹೌದಾ ಬರ್ಬೇಕು ತಾನೆ ನೀವು? ಹೌದಾ? ಸೊ ಹಿಂಗೆ ಮುಗಿಸ್ಕೊಂಡ್ಬಂದ್ವಿ ಟ್ರೆಕ್ಕಿಂಗ್. ಬೆಳಿಗ್ಗೆ ಎಷ್ಟು ಕಡೆ ಹೋಗಿದ್ದು ನಾವು, ಆಮೇಲೆ ನಮ್ಮ ನೋಡ್ಕೊಂಡ್ ಬಂದ್ಬಿಟ್ಟಿದ್ರು ಇವರು. ನನಗೆ ಗೊತ್ತಿಲ್ಲ, ನನಗೆ ಜಾಸ್ತಿ ಗೊತ್ತಿಲ್ಲ, ಜಾಸ್ತಿ ಇವ್ರಿಗೆ ಗೊತ್ತಿದೆ. ಅಲ್ಲಿ ಸ್ವಲ್ಪ ಅಷ್ಟೇ ಕರ್ಕೊಂಡು ಬಂದೆ ನಾನು. 7:30 ಹೋಗಿ ಟೈಮ್ ಇತ್ತು ಅರೆ ಚಂದ ಇತ್ತು. 1-1/4 ಗಂಟೆ ಟ್ರೆಕ್ಕಿಂಗ್ ಅಪ್ ಆ್ಯಂಡ್ ಡೌನು. ಈಗ ಕಾಫಿ ರೆಡಿ ಇದೆ, ಕಾಫಿ ಟೀ, ಆಮೇಲೆ ಟಿಫನ್ ರೆಡಿ ಇದೆ. ಟಿಫನ್ ರೆಡಿ ಇದೆಯಾ? ಬನ್ನಿ ಕುಕ್ಬೋಣ. ಏನೋ ತೆಗೀತೀಯ ನೀನು, ನಮ್ಮ ಮಗನೇ. ಓಕೆ, ಈಗ ನಾವು ಹೋಗ್ತಿರೋದು ಆ್ಯಕ್ಟಿವಿಟೀಸ್ಗೆ. ಈ ರೆಸಾರ್ಟ್ ಅವರು
ಆ್ಯಕ್ಟಿವಿಟೀಸ್ ಮಾಡೋಕ್ಕಿಂತ ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿಂದ 15 ಕಿಲೋಮೀಟರ್ಸ್ ಆಗುತ್ತಂತೆ. ಸೊ ನಮಗೆ ಕರ್ಕೊಂಡು ಹೋಗಿ ಕಾರ್ ಬಂದಿದೆ. ಕಾರಲ್ಲಿ ಹೋಗಿ ಆ್ಯಕ್ಟಿವಿಟೀಸ್ ಮುಗಿಸ್ಕೊಂಡು ಎಲ್ಲ ಕವರ್ ಮಾಡ್ಕೊಂಡು ಬರೋಣಂತೆ. ಬನ್ನಿ. ಸೊ ಈಗ ನಾವು ಕಯಾಕಿಂಗ್ ಹೋಗ್ತಾ ಇದ್ದೀವಿ. ಇದು ನಮ್ಮ ಫಸ್ಟ್ ಆ್ಯಕ್ಟಿವಿಟಿ. ರೆಸಾರ್ಟ್ ಬಿಟ್ಟು ಆಚೆ ಬಂದಮೇಲೆ ಮಾಡ್ತಿರೋವಂಥ ಫಸ್ಟ್ ಆ್ಯಕ್ಟಿವಿಟಿ ಇದು. ಅಲ್ಲಿ ಬಂದು ಜಾರ್ಬಿಂಗ್ ಇದೆ, ನೋಡ್ಬೋದು ನೀವು. ನಮ್ಮ ಹುಡುಗರು ಇಬ್ಬರು ಅಲ್ಲಿದ್ದಾರೆ. ಇನ್ನು ಮಿಗ್ದವ್ರು ಹುಡುಗಿರೆಲ್ಲ ಕಿರ್ಚಾಡ್ತಾವ್ರು ಇಲ್ಲಿ. ಸರಿ, ಈಗ ನೀವು ಇಟ್ಕೊಳ್ಳಿ, ನಾನು ಮಾಡ್ತೀನಿ ಕೊಡಿ. ಸುಮ್ಮನೆ ಹಿಂಗೆ ಇಟ್ಕೊಳ್ಳಿ. ಹಿಂಗಲ್ವಾ? ಇವು ಒಂದೇ ಸೈಡ್ ಮಾಡಿದ್ರೆ ಟರ್ನ್ ಆಗುತ್ತಲ್ಲ ಇದು? ಟರ್ನ್ ಆಗ್ತಿಲ್ಲ. ಹಿಂಗ ತುಂಬಾ ಅದ್ಭುತವಾದ ಅನುಭವ. ತಾವು ಬಂದು ಎಲ್ಲರೂ ಟ್ರೈ ಮಾಡಿ. ನನ್ನ ಮಗನೇ ಲೇ ತಳ್ಳು. ಕಂಟಿನ್ಯೂ ರೋಲ್ ಮಾಡ್ಬೇಕು. ಓಕೆ, ನಿಲ್ಬಾರ್ದ? ಕಂಟಿನ್ಯೂ ಮಾಡಿ. ಓಕೆ, ರೆಡಿ, ಸ್ಟಡಿ, ಗೋ. ಮಾಡ್ರಿ, ಫಾಸ್ಟ್ ಟ್ರೈ ಮಾಡ್ರಿ. ಜಂಪ್ ಹೊಡಿತೀರಿ? ಹೆಲ್ಮೆಟ್ ಇರ್ಲಿ, ಏನೂ ಇಲ್ಲ, ಟೆನ್ಷನ್. ಜಂಪ್ ಹೊಡಿರಿ. ಇಲ್ಲ, ಹೈ ಮಾಡಿ ಒಂದ್ಸಲ. ಬೇಕಾದಂಗ್ ಹೊಡಿರಿ, ಬಟ್ ಜಾಕೆಟ್ ಬಿಚ್ಚಾಕ್ ಹೋಗ್ಬೇಡಿ. ರೆಡಿ? ರೆಡಿ. ಹಾ, ಹಗ್ಗ. ಬರ್ರಿ ಗಾಯ್ಸ್, ಹಿಪ್ 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 ಹಿಪ್. ಎಲ್ಲರೂ ಅಲ್ಲೇ ಮುಂದೆ ಹೋದ ತಕ್ಷಣ ಪೋಸ್ ಅಂತೀನಿ. ಎಲ್ಲರೂ ಪೈಡಲ್ ಹಿಂಗೆ ಹತ್ಬೇಕು. ಆಮೇಲೆ ತಳಕ್ ಕೂಡ್ರಿ ಅಂತೀನಿ. ಹಗ್ಗ ಹಿಡ್ಕೊಂಡು ತಳಕ್ ಕುಂತು ಬಿಡೋದು. ಆಯ್ತಾ? ರೆಡಿ ಇದ್ದೀರಾ? ರೈಟ್ ಗೈಸ್, ಫಾರ್ವರ್ಡ್. ಮಾಡಿ, ಫಾರ್ವರ್ಡ್ ಫಾರ್ವರ್ಡ್ ಫಾರ್ವರ್ಡ್. ಎಲ್ಲರೂ ಪೈಡಲ್ ಮೇಲೆ ಎತ್ತಿ, ಮೇಲೆ ಎತ್ತಿ. ಮುಂದೆ ನೋಡ್ರಿ, ರೈಟ್ ಸೈಡ್ಗೆ. ಎಲ್ಲರೂ ತಳಕ್ ಕೊಡ್ರಿ. ಹೋಲ್ಡರ್ ಆಫ್, ಗೆಟ್ ಆನ್, ಗೆಟ್ ಆನ್. ತಳಕ್ ಕೊಡ್ರಿ, ತಳಕ್ ಕೊಡ್ರಿ. ಗೆಟ್ ಬ್ಯಾಕ್, ಗೆಟ್ ಬ್ಯಾಕ್, ಗೆಟ್ ಬ್ಯಾಕ್. ಫಾರ್ವರ್ಡ್ ಫಾರ್ವರ್ಡ್ ಫಾರ್ವರ್ಡ್. ಫಾಸ್ಟ್ ಮಾಡಿ, ಫಾಸ್ಟ್ ಫಾಸ್ಟ್ ಫಾಸ್ಟ್. ನೀರೊಳಗಾಕಿ, ನೀರೊಳಗಾಕಿ ಪೈಡಲ್. ಓಕೆ, ಎಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಮುಗೀತು. ಸ್ವಲ್ಪ ಟಫ್ ಅನ್ನಿಸ್ತು ರಿವರ್ ರಾಫ್ಟಿಂಗು. ಅಲ್ಲಿಗೆ ಹೋದಾಗ ಎಲ್ಲ ಮಕ್ಕಳಿಗೆ ರಾಪ್ ರಾಪ್ ಅಂತ ನೀರು ಹೊಡೆದ್ಬಿಡುತ್ತೆ. ಸೊ ಎಲ್ಲ ಮುಗಿಸ್ಕೊಂಡು ಬಂದು ಫುಲ್ ಅವನ್ನ ನೀರು ಒಳಗಡೆ ಅಜ್ಜಿ ಎತ್ತಂಗೆ ಆಗಿದೆ. ಫುಲ್ ಎಲ್ಲ ಒದ್ದೆ ಆಗಿಬಿಟ್ಟಿದೆ. ಈಗ ಹೋಗಿ ರೆಸಾರ್ಟ್ಗೆ ಹೋಗಿ ಬಟ್ಟೆ ಎಲ್ಲ ಬಿಟ್ಬಿಟ್ಟು ಬೇರೆ ಬಟ್ಟೆ ಡ್ರೆಸ್ ಚೇಂಜ್ ಮಾಡಿ ಊಟ ಮಾಡಿ ಮಲಗಿಬಿಟ್ರೆ ನೈಟ್ವರೆಗೂ ಎದ್ದೇಳಲ್ಲ ಅಷ್ಟೇ. ರೋಡ್ ನೋಡಿ ಎಷ್ಟು ಪೀಸ್ ಆಗಿದೆ. ಇಲ್ಲಿ ಸುತ್ತ ಕಾಡು, ಅಲ್ಲಲ್ಲಿ ಸಣ್ಣ ಪುಟ್ಟ ಅಂಗಡಿಗಳು. ದಾಂಡೇಲಿಯ ರಿವರ್ ರಾಫ್ಟಿಂಗು, ಬೋಟಿಂಗು, ಜಾರ್ಪಿಂಗು ಎಲ್ಲ ಮುಗಿಸ್ಕೊಂಡು ಬಂದು ಫುಲ್ಲು ಒದ್ದೆ ಬಟ್ಟೆ ಹಾಕ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ಚಿಕ್ಕ ಬ್ರೇಕಿಗೆ ಅಂತ ನಿಲ್ಸಿದ್ವಿ. ಅವ್ನು ನೋಡಿ, ಅವನು ನೋಟೆಡ್, ಅವನು ಕಳ್ಳ, ಅವನು ಮುಖ ಮುಚ್ಕೊತಾವನೆ. ಈ ಬರೀ ಇದೇ ಜೀವನ ಆಗೋಯ್ತಲ್ಲ. ಇಲ್ಲೊಂದು ಯಾವುದೋ ಹೋಟೆಲ್ಲು ಫಂಕ್ಷನಿಂಗ್ ಇಲ್ಲ, ಕ್ಲೋಸ್ ಮಾಡಿದ್ದಾರೆ. ಇದೆಲ್ಲ ಮನೆಗಳಿದೆ, ಚಿಕ್ಕ ಚಿಕ್ಕ ಮನೆಗಳು. ಚೆನ್ನಾಗಿದೆ ಏರಿಯಾ. ಫುಲ್ಲು ತೆಂಗಿನ ಮರಗಳು ನೋಡಿ ಎಷ್ಟು ಹೈಟ್ ಇದೆ. ತೆಂಗಿನ ಮರ ಎಷ್ಟು ಹೈಟ್ ಇದೆ ಇಲ್ಲಿ. ಅಡಿಕೆ ಗಿಡ, ತೆಂಗಿನ ಮರ ಎಲ್ಲ ಇದೆ ನೋಡಿ. ಸರಿ, ಅಡಿಕೆ ಮರ, ಗಿಡ ಅಲ್ಲ. ಈಗ
ಟುವರ್ಡ್ಸ್ ರೆಸಾರ್ಟ್ ಕಡೆ ಹೋಗಬೇಕು. ಮತ್ತು ನಾಳೆ ನೈಟು ಇಲ್ಲಿಂದ ಹೊರಡಬೇಕು, ಅಂದರೆ ಸಾಟರ್ಡೆ ಸಂಡೇ ನೈಟ್. ಚಪಾತಿ ವಿತ್ ಚಿಕನ್ ಗ್ರೇವಿ. ಇದು ಈ ರೆಸಾರ್ಟಲ್ಲಿ ನಾನು ತಿಂತಿರೋ ಲಾಸ್ಟ್ ಊಟ. ಇವತ್ತು ಸಂಜೆ 7:30 ಇಲ್ಲಿಂದ ಹೊರಡಬೇಕು. ಚೆನ್ನಾಗಿತ್ತು ಎಲ್ಲ. ಆಮೇಲೆ ಊಟ ತಿಂದು ಹೇಳ್ತೀನಿ. ಇವಾಗ ಊಟ ಗೀಟ ಎಲ್ಲ ಮಾಡಿದ್ದಾಯಿತು. ಮೊನ್ನೆಯಿಂದ ಫಸ್ಟ್ ಡೇ ಬಂದಾಗ ಎಲ್ಲ ಸುತ್ತಾಡಿದ್ವಿ, ಹೆಂಗಿದೆ ಅಂತ ನೋಡಿದ್ವಿ ಪ್ರಾಪರ್ಟಿ ಎಲ್ಲ, ರೆಸಾರ್ಟು. ಸೆಕೆಂಡ್ ಡೇ ಫುಲ್ ಆ್ಯಕ್ಟಿವಿಟೀಸ್. ಮನೆಗೆ ಬರೋಷ್ಟರಲ್ಲಿ ರೆಸಾರ್ಟಿಗೆ ಬರೋಷ್ಟರಲ್ಲಿ ವಾಪಸ್ಸು ಆ್ಯಕ್ಟಿವಿಟೀಸ್ ಮುಗಿಸ್ಕೊಂಡು ಏನಿಲ್ಲ ಅಂದರೂ ಒಂದು 2-2:30-3 ಗಂಟೆ ಆಗೋಗಿತ್ತು. ಆವಾಗ ನಿಮಗೆ ಪೇಷನ್ಸ್ ಇರಲ್ಲ, ಬರ್ತೀರಾ ಆರಾಮಾಗಿ ರೂಮಲ್ಲಿ ಮಲ್ಕೊಂಡು ರೆಸ್ಟ್ ತಗೋತೀರಾ, ಅಷ್ಟೇ ಮಾಡೋಕ್ಕಾಗೋದು. ಆ್ಯಂಡ್ ನೆಕ್ಸ್ಟ್ ಡೇ ಇದು 3ನೇ ದಿವಸ. ಇವತ್ತು ಏನೂ ಮಾಡಿಲ್ಲ ನಾವು, ರೀಲ್ಸು ವೀಡಿಯೋಸು ಸಣ್ಣ ಪುಟ್ಟ ಫೋಟೋಸ್ ತೊಗೊಂಡು ಈಗ ವೆಯ್ಟ್ ಮಾಡ್ತಾಯಿದ್ದೀವಿ ಹೊರಡಬೇಕು ಅಂತ. ಅಂದರೆ ವೆಯ್ಟ್ ಅಲ್ಲ, ಹೊರಡಬೇಕು. ಇವಾಗ 8:45ಗೆ ನಮ್ಮದು ಬಸ್ ಇದೆ ದಾಂಡೇಲಿಯಿಂದ ಬೆಂಗಳೂರಿಗೆ ಡೈರೆಕ್ಟು. ಸೊ ಅಲ್ಲಿವರೆಗೂ ಸುಮ್ಮನೆ ಹಿಂಗೆ ಓಡಾಡಿಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಕಾಫಿ ಟೀ ಕುಡ್ಕೊಂಡು ಏನಾದ್ರು ತಿಂದ್ಕೊಂಡು ಇಲ್ಲಿ ಟೈಮ್ ಪಾಸ್ ಮಾಡ್ತಾ ಇರ್ತೀವಿ. ಆಮೇಲೆ ಹೋಗೋದು. ಆ್ಯಂಡ್ ಇಂಪಾರ್ಟೆಂಟ್ಲಿ ಏನು ಹೇಳಬೇಕು ಈ ರೆಸಾರ್ಟ್ ಬಗ್ಗೆ ಅಂತಂದರೆ, ತುಂಬ ಪೀಸಾಗಿದೆ. ಫ್ಯಾಮಿಲಿಗೆ ಮಸ್ಟ್ ಆ್ಯಂಡ್ ಶುಡ್, ಫ್ಯಾಮಿಲಿ ಸಮೇತ ಯಾರಾದರೂ ಪ್ಲ್ಯಾನ್ ಮಾಡೋರಿದ್ದರೆ ಪ್ಲ್ಯಾನ್ ಮಾಡಿ. ದಾಂಡೇಲಿಯಲ್ಲಿ ಒಳ್ಳೆ ರೆಸಾರ್ಟ್ ಇದು. ಸಾಕಷ್ಟು ರೆಸಾರ್ಟ್ಗಳಿದೆ, ಇದರಲ್ಲಿ ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳ್ಬೋದು. ಇದು ರೈನ್ ಫಾರೆಸ್ಟ್ ಜಂಗಲ್ ಸ್ಟೇ ಅಂತ ರೆಸಾರ್ಟ್ನ ಹೆಸರು. ಬನ್ನಿ, ಎಂಜಾಯ್ ಮಾಡಿ. ಪ್ರೈಸ್ ಎಲ್ಲ ನಾನು ಹೇಳಿದ್ರೆ ಕನ್ಫ್ಯೂಸ್ ಆಗುತ್ತೆ ನಿಮಗೆ, ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹೋಗಿ ನೋಡ್ಕೊಳ್ಳಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು, ಬಾಯ್. ಆರಾಮಾಗಿ ಮಲ್ಕೊಂಡಿದ್ದೀನಿ, ಎಲ್ಲ ಮುಗೀತು ಆ್ಯಕ್ಟಿವಿಟೀಸು. ಬಾಯ್, ಗುಡ್ ನೈಟ್.